ಹಲೋ. ಹಲೋ ಸರ್, ಅದೇ ಈಗ ಈ ಓಲಾ ಊಬರ್ ಎಲ್ಲ ಬಿಟ್ಬಿಟ್ಟಿದಾನಲ್ಲ, ಹೆಂಗೆ ಸರ್ ಇದು ಬೈಕ್ ಟ್ಯಾಕ್ಸ್ ಇದು? ಬಿಡ್ಲಿ ಬಿಡಿ, ಏನಂತೆ? ಅಲ್ಲ ಇದು ಹೆಂಗೆ ಅದು ಮತ್ತೆ ಬ್ಯಾನ್ ಅಂದಿದ್ರು, ಈಗ ಮತ್ತೆ ಓಪನ್ ಮಾಡಿದಾರೆ, ಇವಾಗ ಏನ್ ಯಾವ ತರ ಇದು ಸರ್ ಇದು? ಸರ್ ಈಗ ಬೈಕು ಬಿಡ್ಲಿ ಸೈಕಲ್ ಬಿಡ್ಲಿ ಬಿಡಿ ಸರ್, ಏನ್ ತಪ್ಪೇನ್ ಸರ್? ಅವ್ರು ಬಿಸ್ನೆಸ್ ಮಾಡಕ್ ಬಂದಿರೋದು. ಹ್ಮ್ ಬೈಕ್ ಬಿಟ್ರೆ ಏನ್ ತಪ್ಪೇನ್ ಹೇಳಿ? ಅಲ್ಲ ಸರ್, ಇವಾಗ ನಮ್ಗೆ ಆಟೋದವ್ರಿಗೆ ಪ್ರಾಬ್ಲಮ್ ಅಲ್ವಾ? ಈಗ ನೀವು ಫಸ್ಟ್ ಆಫ್ ಆಲ್ ಆಟೋದವರು ಕ್ಯಾಬ್ ಅವರು ನೀವು ಆ ಕಂಪ್ನಿಗಳಲ್ಲಿ ಲಾಗಿನ್ ಮಾಡಿ ಅವ್ರನ್ನ ನೀವು ಬೆಳೆಸೋದ್ರಿಂದ ತಾನೇ ಅವ್ರು ಬೈಕ್ ಬಿಡೋದು, ಸೈಕಲ್ ಬಿಡೋದು, ಎತ್ತಿನ ಗಾಡಿ ಬಿಡೋದು. ಹಾ ನೀವುಗಳು ಆಟೋದವರು ಮೀಟರ್ ಕೊಟ್ಟವ್ರೆ, ಮೀಟರ್ ರೇಟ್ ಅಲ್ಲಿ ಡ್ಯೂಟಿ ಮಾಡ್ರಿ, ಕ್ಯಾಬ್ ಅವರು ಮೀಟರ್ ಹಾಕೊಂಡು ಬರ್ರಿ ಈ ಕಡೆ ಎಲ್ಲ ಒಂದ್ ಸಮೂಹ ಆಗಿ ಬೆಳೆಸೋಣ, ಅವ್ರನ್ನೆಲ್ಲ ಸದೆ ಪಡಿಯೋಣ ಅಂದ್ರೆ ನೀವ್ ಯಾರು ಬರಕ್ ರೆಡಿ ಇಲ್ಲ. ಹಾ ನೀವೆಲ್ಲ ಲಾಗಿನ್ ಮಾಡಿ ಅವ್ರನ್ನ ಡ್ಯೂಟಿ ಮಾಡಿ ಬೆಳೆಸ್ತೀರಾ. ಹಾ ಹೆಂಗೆ ಸರ್ ಅಂದ್ರೆ ಅವ್ನ್ ಬಿಸ್ನೆಸ್ ಮಾಡಕ್ಕೆ ಬಂಡವಾಳ ಹಾಕಿ ಅವನು ಬಿಸ್ನೆಸ್ ಮಾಡಕ್ಕೆ ಅಂತಾನೆ ಬಂದಿರೋದು ಅವನು. ಅಲ್ಲ ಸರ್, ಕೋರ್ಟ್ ಆದೇಶ ಕೊಡ್ಲಿಲ್ವಲ್ಲ ಇನ್ನು ಗೌರ್ಮೆಂಟ್ ಯಾವುದೇ ರೀತಿಯ? ಆಯ್ತು ಸರ್, ಕೋರ್ಟ್ ಆದೇಶ ಕೊಟ್ಟಿಲ್ಲ, ಆಯ್ತು ಒಪ್ಕೊಂತೀನಿ. ಹಾ ಅದನ್ನೆಲ್ಲ ನಾವು ಏನ್ ಮಾತಾಡ್ಬೇಕಾಗಿತ್ತೋ ಮಾತಾಡಿದೀವಿ, ಯೂಟ್ಯೂಬ್ ನಲ್ಲೋ ಮತ್ತೆ ಮೀಡಿಯಾದಲ್ಲೋ ಏನ್ ಮಾತಾಡ್ಬೇಕೋ ಮಾತಾಡಿದೀವಿ. ಹಾ ನಾನ್ ನಿಮ್ಮನ್ ಜನರಲ್ ಆಗಿ ಕೇಳೋದು, ಹಾ ಈಗ ನಿಮ್ಗೆ ದುಡಿಮೆ ಮಾಡೋದಕ್ಕೆ ಆಪ್ಷನ್ ಇಲ್ಲ, ಅವ್ರು ಬಿಟ್ರೆ ಬೇರೆ ಬದುಕೋದಕ್ ಜಾಗನೇ ಇಲ್ಲ ಅನ್ನೋ ತರ ಇದ್ರೆ ಹೌದಪ್ಪ ಅಂತ ಅವ್ರು ಮಾಡೋ ಪ್ರತಿ ಒಂದ್ ವಿಚಾರದಲ್ಲೂ ಕೊಂಕು ಹುಡುಕ್ಬೋದು. ಹಾ ನಿಮ್ಗೆ ಐತಲ್ಲ ಮೀಟರ್ ಹಾಕೊಂಡ್ ಸರ್ಕಾರ ಕೊಡೋ ರೇಟ್ ಡ್ಯೂಟಿ ಮಾಡ್ರಿ, ಯಾಕೆ ಅವ್ರು ಯಾಕೆ ಬೇಕು? ಅಲ್ಲ ಈಗ 90% ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಮಾಡ್ಕೊಳ್ಳೋದು ಈಗ. ಸರ್ ಫಸ್ಟ್ ಇದು ಆನ್ಲೈನ್ ಸರ್. ನೀವು ನಗರ ಮೀಟರ್ ಆಪ್ ಬಳಸಿದೀರಾ ಸರ್ ನೀವು? ಇಲ್ಲ ಸರ್, ಆತರ ಬಳಸಿಲ್ಲ. ಇದು ಫಸ್ಟ್ ಬಳಸಿ. ಎಷ್ಟೋ ಜನ ಅಲ್ಲಿ ಕಾಮೆಂಟ್ ಹಾಕೋದು ಅದೇನೆ, ನಾನ್ ನೋಡ್ದಾಗಿಲ್ಲ. ಏನ್ ಸರ್ ಕೈ ಬಾಡಿಗೆಗೆ ಯಾರು ಬಂದ್ಬಿಡಲ್ಲ ಸರ್, ಯಾರು ಬಂದ್ಬಿಡ್ತಾರೆ ಸರ್ ಕೈ ಬಾಡಿಗೆಗೆ ಅಂತಾರೆ. ನೀನ್ ಫಸ್ಟ್ ನಗರ ಮೀಟರ್ ಆಪ್ ಬಳಸಯ್ಯ, ಅದು ಕೈ ಬಾಡಿಗೆನ ಆನ್ಲೈನ್ ಬಾಡಿಗೆನ ಯಾವ ತರ, ಮೀಟರ್ ಬಾಡಿಗೆನ ಇಲ್ಲ ಯಾವ ತರ ತಿಳ್ಕೊಳ್ರಯ್ಯ ಅಂದ್ರೆ ಅದ್ಯಾರು ತಿಳ್ಕೊಳಕ್ಕೆ ರೆಡಿ ಇಲ್ಲ ಸರ್. ನಾವೇನ್ ಮಾಡೋಣ ಹೇಳಿ? ಅಲ್ಲ ಸರ್, ನಾನೇನ್ ಹೇಳೋದಂದ್ರೆ ಈಗ ಈ ಬೈಕ್ ಟ್ಯಾಕ್ಸಿ ಅದು ಸ್ಟಾಪ್ ಆಯ್ತು ಅಂದ್ರೆ ಈ ನಗರ ಬಾಡಿಗೆಗೆ ಬರ್ತಾರಲ್ಲ ಅಂತ. ಸರ್ ನಾನ್ ಹೇಳೋದ್ ಇಷ್ಟೇ ಸರ್, ಈಗ ಬೈಕ್ ಟ್ಯಾಕ್ಸಿ ರನ್ ಆಗ್ಲಿ ಬಿಡಿ ಸರ್, ನಾನ್ ಕೇಳೋದ್ ಇಷ್ಟೇ, ನೀವ್ ಯಾಕಲ್ಲಿ ಹೋಗಿ ಲಾಗಿನ್ ಮಾಡಿ ಅವನ್ನ ಬಿಸ್ನೆಸ್ ಬೆಳೆಸ್ಕೊಡ್ತೀರಾ? ನೀವು ಬಿಸ್ನೆಸ್ ಬೆಳೆಸೋದ್ರಿಂದ ತಾನೇ ಅವ್ನ್ ಲಾಗಿನ್ ಮಾಡ್ತಾ ಇರೋದು, ಅಲ್ಲ ಬೈಕ್ಗಳನ್ನ ಬಿಡ್ತಾ ಇರೋದು. ಅಲ್ಲ ಅವ್ರ ಪರ್ಮಿಷನ್ ಇಲ್ಲ, ಏನು ಕೊಡಿಸ್ತಾ ಇದಾರೆ? ಇಲ್ಲ ಸರ್, ಅವ್ನ್ ಪರ್ಮಿಷನ್ ಇಲ್ಲ. ನಾವು ಇಲ್ಲಿಗಲ್ ಆಗಿ ನಾನು ನಡೆಸ್ತಿದೀನಿ, ಏನ್ ಇವಾಗ ಅಂತಾನೆ, ನಾನು ಇಲ್ಲಿಗಲ್ ಆಗಿ ನಡೆಸ್ತಾ ಇದೀನಿ. ಏನ್ ಮಾಡ್ತೀರಾ? ಕೇಸ್ ಹಾಕ್ತೀರಾ ನನ್ ಮೇಲೆ? ಅಲ್ಲ ಕಾನೂನು ಕೋರ್ಟು ಏನು? ಆಯ್ತು, ನಾನು ಫೇಸ್ ಮಾಡ್ತೀನಪ್ಪ, ನನ್ನ ಹತ್ರ ಲಾಯರ್ ಅವ್ರೆ, ನನ್ನ ಹತ್ರ ದುಡ್ಡು ಐತೆ, ನಾನು ಫೇಸ್ ಮಾಡ್ತೀನಿ. ಆಯ್ತು, ನೀವು ಬರ್ರಿ ಕೋರ್ಟ್ ಅಲ್ಲಿ ಬಂದು ಮಾತಾಡಿ ಅಂತಾನೆ. ಸರ್ ಈಗ ಇವರು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ರು, ಏನಂತ ಇದಾರೆ ಸರ್ ಈಗ ಮೂಮೆಂಟ್? ಈಗ ಸರ್ ನಾನು ಒಂದು ಕೇಳ್ತೀನಿ ಸರ್, ನಿಮ್ ಕೈಯಲ್ಲೇ ಬದಲಾವಣೆ ಅಸ್ತ್ರ ಇದ್ದಾಗ ನೀವ್ ಯಾಕೆ ಸರ್ ಬೇಕು ಅವರೆಲ್ಲ? ಅಲ್ಲ ಸರ್, ರಾಮಲಿಂಗಾರೆಡ್ಡಿ ಕಟ್ಕೊಂಡ್ ನಮ್ಗೆ ಏನಾಗ್ಬೇಕು? ಇಲ್ಲ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕಟ್ಕೊಂಡ್ ನಮ್ಗೆ ಏನಾಗ್ಬೇಕು? ನಮಗ್ ಬೇಕಾಗಿರೋದು ಇಷ್ಟೇ, ನಾವು ಕ್ಯಾಬ್ ಓಡಿಸ್ತಿದೀವ, ನಮ್ಗೆ ಸರ್ಕಾರದಿಂದ ರೇಟ್ ಬೇಕು. ಆಟೋ ಓಡಿಸ್ತಿದೀವ, ನಮ್ಗೆ ಸರ್ಕಾರದಿಂದ ರೇಟ್ ಬೇಕು. ಕೊಟ್ಟವ್ರೆ, ಹಾಕೊಳ್ಳಿ ಮೀಟರ್ ಹಾಕೊಳ್ಳಿ. ಮೀಟರ್ ಹಾಕೊಂಡು ಮೀಟರ್ ರನ್ ಆಗೋ ಆಪ್ ಸದ್ಯಕ್ಕೆ ಇರೋದು ಯಾವ್ದು? ನಗರ ಮೀಟರ್. ಅವನ್ ತರನೇ ಮತ್ತೊಬ್ಬ ಬಂದ್ರೆ ಮೀಟರ್ ರನ್ ಆಗುತ್ತಾ? ಬೆಳೆಸ್ರಿ ಅವ್ರನ್ನ. RTOದವರು ಯಾವುದೇ ರೀತಿ ಕ್ರಮ ತಗೊಳ್ತಾರೆ? ಯಾಕೆ ಸರ್ ತಗೊಂಬೇಕು? ಯಾಕೆ ತಗೊಂಬೇಕು ಹೇಳಿ ಸರ್? ದುಡ್ಡು ತಿನ್ಕೊಂಡ್ಬಿಟ್ಟಾರ ಏನೋ ಒಂದು. ಅವ್ರು ಏನಾದ್ರು ತಿನ್ಲಿ ಸರ್, ನಮ್ಗೇನಾಗ್ಬೇಕು? ಅವರು ದುಡ್ಡನ್ನ ತಿನ್ಲಿ, ಕ್ರಮ ಯಾರು ತಗೊಳ್ದೆ ಯಾರೋ ಹೋಗಿ, ನಮ್ಗೇನಾಗ್ಬೇಕು? ಈಗ ನೋಡಿ, ಈಗ ಅವ್ರು ಬೈಕ್ ಟ್ಯಾಕ್ಸಿ ರನ್ ಮಾಡ್ತಾರಲ್ವಾ, ಈ ಆಪ್ ನ ನೀವ್ ಯಾರು ಡ್ಯೂಟಿ ಮಾಡ್ಬೇಡ್ರಪ್ಪ, ಎಲ್ಲ ಲಾಗ್ಔಟ್ ಮಾಡ್ರಿ ಅಂದ್ರೆ ಡ್ರೈವರ್ಗಳು ಮಾಡ್ತಾರಾ? ಮಾಡೋದಿಲ್ಲ ಅವರು ಅಲ್ವಾ? ನೀವೇ ಮಾಡಕ್ ರೆಡಿ ಇಲ್ಲ, ಮತ್ ಅವ್ನ ಹೆಂಗೆ ನೀವು ನಿಲ್ಸಿ ಅಂತ ಹೇಳ್ತೀರಾ? ಅಲ್ಲ ನಮ್ಗೇನಂದ್ರೆ ನಮ್ ಪರ್ಮಿಷನ್ ಇದೆ, ಅವ್ರಿಗೆ ಪರ್ಮಿಷನ್ ಇಲ್ವಲ್ಲ ಸರ್. ಈಗ ಇಲ್ಲ ಸರ್, ನನ್ ಪರ್ಮಿಷನ್ ಇಲ್ಲ ಅಂದ್ರೂ ನಾನ್ ಮಾಡ್ತೀನಿ, ಏನ್ ಮಾಡ್ತೀರಾ? ಅಲ್ಲ ಹಂಗೆ ಮಾಡಲ್ಲ, ಹಂಗೆ ಮಾಡ್ತೀನಿ ಏನ್ ಮಾಡ್ತೀನಿ ಅಂದ್ರೆ ಕಾನೂನು ಅದೆಲ್ಲ ಏನಕ್ಕಿದೆ ಸರ್? ಕಾನೂನು ಎಲ್ಲರಿಗೂ ಐತಪ್ಪ, ಒಳ್ಳೆಯವ್ರಿಗೂ ಐತೆ ಕಾನೂನು, ಕೆಟ್ಟವ್ರಿಗೂ ಐತೆ. ನಾನ್ ಕೆಟ್ಟ ಅಂತಾನೆ ಬಾ, ನನ್ ಮೇಲೆ ಕೇಸ್ ಹಾಕ್ ನೀನು ಅಂತಾರೆ. ಅಲ್ಲ ಈಗ ಇದೇನ್ ನಡಿಬಹುದು, ಏನಾಗ್ಬೋದು ಅಂತ ನಿಮ್ ಐಡಿಯಾ? ನಾನ್ ಹೇಳೋದ್ ಇಷ್ಟೇ ಸರ್, ನನ್ಗೆ ಓಲಾ ಊಬರ್ ರ್ಯಾಪಿಡೋ ಅವನು ಬೈಕಾರ ನಡೆಸ್ಕೊಳ್ಳಿ, ಸೈಕಲ್ ಆದ್ರ ನಡೆಸ್ಕೊಳ್ಳಿ, ನಾನ್ ಕೇಳೋದ್ ಇಷ್ಟೇ. ಅಲ್ಲ ಅದ್ ಬಿಟ್ಬಿಟ್ರೆ ಈಗ ಮುಂದೆ ಏನಾಗ್ಬೋದು? ಏನು ಆಗಲ್ಲ ಸರ್, ಏನು ಆಗಲ್ಲ, ಅದ್ ಆಗದ್ ಇಷ್ಟೇ. ಇವಾಗ ರಾಹುಲ್ ಗಾಂಧಿನ ಹೋಗಿ ಭೇಟಿ ಮಾಡಿ ಬಂದವ್ರೆ. ಈ 22ನೇ ತಾರೀಕಲ್ಲಿ ಏನಾದ್ರು ಮಾತುಕತೆಗಳಾಗಿದಾವೋ ಏನೋ ಗೊತ್ತಿಲ್ಲ. 22ನೇ ತಾರೀಕು ಅಷ್ಟೊತ್ತಲ್ಲಿ ಏನಾದ್ರು ಯಾವ್ದು ಮಾಹಿತಿ ಇಲ್ವಾ ಸರ್? ನಿಮ್ಗೆ ಮಾಹಿತಿ ಇಲ್ವಾ? ಇಲ್ಲ ಯಾವ್ದು ಬಂದಿಲ್ಲ ಸರ್.
ಹಾ ಹಾ 22ನೇ ತಾರೀಕಲ್ಲಿ ಬೈಕ್ಗಳಿಗೂ ಕೂಡ ಅನುಮತಿ ಮಾಡ್ಕೊಡಿ, ಅವರು ಕಮರ್ಷಿಯಲ್ ಎಲ್ಲೋ ಬೋರ್ಡ್ ತರ ಮಾಡ್ಕೊಂಡು ಓಡಿಸ್ಲಿ ಅನ್ನೋ ತರ ಏನಾದ್ರು ಅದಕ್ಕೆ ನಿಯಮಾವಳಿಗಳನ್ನ ರೂಪಿಸಿದ್ರು ಅಂದ್ರೆ ಹ್ಮ್ ಯಾವನ್ ಏನು ಮಾಡ್ಕೊಳಕ್ಕಾಗಲ್ಲ ಸರ್. ಅದೇ ಈಗ ನಿನ್ನೆ ಇವ್ರು ಪೀಸ್ ಆಟ್ ಅವರು ಏನೋ ಇದ್ರಲ್ಲಿ ಹೋಗ್ಬಿಟ್ಟು ಸರ್ ಅಂತ 1000 ಮನವಿ ಕೊಟ್ಬಿಟ್ಟು ಬಂದ್ರುನು ಅವ್ರ ಏನ್ ಮಾಡ್ಬೇಕು ಆ ಕೆಲಸ ಮಾಡೇ ಮಾಡ್ತಾರೆ. ಅಂತವೆಲ್ಲ ನಾವ್ ಕಾಲದಿಂದನು ಈಗ ನೀವ್ ಹೇಳ್ತಿರಲ್ಲ ಸರ್ ಅವ್ರ ಯಾರೋ ಮನವಿ ಕೊಟ್ಟು ಬಂದ್ರು ಅಂತ, ಹಾ ಈಗ ಅವ್ರವು ಅಕ್ರಮ ಬಿಸ್ನೆಸ್ ಗಳು ನಡೆಸ್ತವ್ರೆ, ಹಾ 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 ಅವ್ರ ಅದನ್ನ ನಿಲ್ಸಕ್ ರೆಡಿ ಅವ್ರಾ? ಅದೇ ಇವ್ರು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಕೊಂಡು ಅಕ್ರಮವಾಗಿ ನಡೆಸೋ ಬಿಸ್ನೆಸ್ ಇವ್ರು ನಿಲ್ಸಕ್ ರೆಡಿ ಇಲ್ಲ. ಹೌದು. ಅಂತದ್ರಲ್ಲಿ ಅವ್ನ್ ಕೋಟ್ಯಾಂತರ ರೂಪಾಯಿ ಅದು ಎಂತೆಂತವ್ರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಅದು ಬೇರೆ ಅವ್ರು ಅದನ್ನ ನಿಲ್ಲಿಸ್ತಾರಾ? ಅವ್ರು ಆಂಧ್ರದವರು ಸರ್ ಅವ್ರ ಆಂಧ್ರದವ್ರ ಇನ್ನೊಬ್ರವ್ರು, ಅವನು ಕೋಟಿಗಟ್ಟಲೆ ಪರ್ ಡೇ ಕೋಟಿಗಟ್ಟಲೆ ಟರ್ನ್ ಓವರ್ ಮಾಡೋರು ಸರ್ ಅವರು. ಹಾ 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 ಇವ್ರು ನಡೆಸೋ ಅಕ್ರಮ ಬಿಸ್ನೆಸ್ ಇವ್ರು ನಿಲ್ಸಕ್ ರೆಡಿ ಇಲ್ಲ, ಅವ್ರು ನಿಲ್ಲಿಸ್ತಾನ ಸರ್? ನಿಲ್ಲಿಸ್ಲಲ್ಲ, ಹೆಂಗೆ ಸರ್ ಹಿಂಗೆ ಆಗ್ಬಿಟ್ರು? ಸರ್ ಏನು ಆಗಿಲ್ಲ, ನಮ್ ಡ್ರೈವರ್ಗಳು ಬದಲಾಗ್ಬೇಕು, ಇವ್ರು ಬದಲಾಗಲ್ಲ. ಹಂಗಿದ್ಮೇಲೆ ಅನ್ಸರ್ಸ್ಕೊಂಡು ಹೋಯ್ತಾ ಇರ್ಬೇಕು. ನೀನ್ ಬೈಕ್ ಅನ್ನ ಬಿಟ್ಕೋ, ಸೈಕಲ್ ಅನ್ನ ಬಿಟ್ಕೋ, ನಿನಗಾಗೋ ಬಿಸ್ನೆಸ್ ನಿನಗೆ, ನನಗಾಗೋ ಬಿಸ್ನೆಸ್ ನನಗೆ. ದಾರಿ ಇಲ್ಲ ಸರ್, ಈ ತರ ಬೇರೆ ಯಾವ್ದು ದಾರಿ ಇಲ್ಲ. ದಾರಿ ಇರೋದು ಒಂದೇ ಸರ್, ಆಟೋದವರು ಕ್ಯಾಬ್ ಅವರು ಒಂದೇ ಒಂದ್ ಆಪ್ ಅಂಡರ್ ಬರ್ಬೇಕು. ಆ ಆಪ್ ಹೆಂಗಿರ್ಬೇಕು ಅಂದ್ರೆ ಲೀಗಲ್ ಆಗಿರ್ಬೇಕು, ಸರ್ಕಾರ ಹೇಳಿರೋ ರೇಟ್ ಕೊಡೋ ತರ ಇರ್ಬೇಕು, ಅದು ಮೀಟರ್ ಅಲ್ಲೇ ರನ್ ಆಗ್ಬೇಕು. ಆ ತರ ಇದ್ರೆ ಬರ್ಬೋದು ಸರ್, ಇಲ್ಲ ಅಂದ್ರೆ ಬ್ರಹ್ಮ ಬಂದ್ರುನು ಇದ್ರಲ್ಲಿ ಯಾವನ್ ಏನು ಮಾಡ್ಕೊಳಕ್ ಸಾಧ್ಯ ಇಲ್ಲ. ಸುಮ್ನೆ ಬರೀ ಶೋ ಆಫ್ ಕೊಡ್ಬೋದು ಅಷ್ಟೇ, ನಾನ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಅಂತ. ಅದೇ ನಾವು ಬೈಕ್ ಟ್ಯಾಕ್ಸಿ ಅವ್ರನ್ನ ನಾವು ಏನು ಮಾತಾಡ್ಸಕ್ ಆಗ್ತಾ ಇಲ್ಲ. ಬರ್ತಾರೆ ನಮ್ ಮುಂದೆ ಹಚ್ಕೊಳ್ತಾರೆ, ಇಳಿಸ್ತಾರೆ, ಅಲ್ಲೇ ನಿಂತ್ಕೊಂತಾರೆ. ನೀವೇನು ಮಾತಾಡ್ತೇ ಹೋದ್ರುನು ಆ ಬೈಕ್ ಟ್ಯಾಕ್ಸಿಯಿಂದ ಪಿಕಪ್ ಮಾಡೋದು ಡ್ರಾಪ್ ಮಾಡೋದು ಮಾಡೋ ಸಂದರ್ಭದಲ್ಲಿ ಏನಾದ್ರೂ ಪ್ರಾಣ ಹಾನಿ ಆಯ್ತು ಅಂದ್ರೆ ಅದ್ರ ಕರ್ಮ ಅವ್ನು ಅನ್ಭೋಗ್ತಾನೆ ಅಷ್ಟೇ. ಸರಿ.